ಜೆಡ್ ಟ್ರಾನ್ಸ್ಫಾರ್ಮ್ ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಮತ್ತು ಸೈನ್ ಹೈಪರ್ಬೋಲಿಕ್ ಎನ್ ಡೀಟಾ ಅಂತ ಕೇಳ್ತಾರೆ. ಇದನ್ನ ಯಾವ ಥರ ಮಾಡಬೇಕು ಇದನ್ನ ನೋಡ್ಕೊಳ್ಳಿ. ಇಲ್ಲಿ ಫಸ್ಟು ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಅಂದರೆ ಫಾರ್ಮುಲಾ ಬರೆದ್ಬಿಡ್ತೀನಿ. ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಬೈ 2 ಮತ್ತು ಸೈನ್ ಹೈಪರ್ಬೋಲಿಕ್ ಎಕ್ಸ್ದು ಫಾರ್ಮುಲಾ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಬೈ 2. ಈಗ ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಅಂದರೆ ಇ ಪವರ್ ಎನ್ ಡೀಟಾ ಪ್ಲಸ್ ಇ ಪವರ್ ಮೈನಸ್ ಎನ್ ಡೀಟಾ ಬೈ 2. ನೆಕ್ಸ್ಟ್ ಜೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಅಂದರೆ 1/2 ಇಂಟು ಜೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಎನ್ ಡೀಟಾ ಪ್ಲಸ್ ಜೆಡ್ ಟ್ರಾನ್ಸ್ಫಾರ್ಮ್ ಇ ಪವರ್ ಮೈನಸ್ ಎನ್ ಡೀಟಾ. ಈ ಥರ ಬಾಕ್ಸಲ್ಲಿ ಹಾಕೋಣ. ಇಲ್ಲಿ ನೋಡಿ, ಇದು ಫಾರ್ಮುಲಾ. ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಅಂದರೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಎನ್ ಡೀಟಾ ಹಾಕಬೇಕು. ಈಗ ನೋಡಿ, ಇ ಪವರ್ ಎನ್ ಡೀಟಾ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಜೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕೆ ಪವರ್ ಎನ್ ಅಂದರೆ ಝೆಡ್ ಬೈ ಝೆಡ್ ಮೈನಸ್ ಕೆ ಅಂತ. ಇದೊಂದು ಜ್ಞಾಪಕ ಇಟ್ಕೋಬೇಕು ನೀವು. ಈ ಬಾಕ್ಸಲ್ಲಿ ಬರ್ತಿದ್ದೀನಲ್ಲ, ನೀವು ಅದನ್ನ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬಿಡಿ. ಅದು ನಿಮ್ಗೆ ಬೇಸಿಕ್ ಅಷ್ಟೇ. ಅದು ಈಸ್ ಈಕ್ವಲ್ ಟು ಹಾಫ್ ಇಂಟು ನೋಡಿ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ನೋಡಿ ಇ ಪವರ್ ಎನ್ ಡೀಟಾನ ನಾವು ಇ ಪವರ್ ಡೀಟಾ ಹೋಲ್ ಪವರ್ ಎನ್ ಅಂತ ಬರ್ಕೋಬೋದು. ಇ ಪವರ್ ಮೈನಸ್ ಎನ್ ಡೀಟಾನ ಇ ಪವರ್ ಮೈನಸ್ ಡೀಟಾ ಹೋಲ್ ಪವರ್ ಎನ್ ಅಂತ ಬರಿಬೋದು. ಇದು ಪವರ್ ಮಲ್ಟಿಪ್ಲೈ ಆದರೆ ಎನ್ ಡೀಟಾನೇ ಆಗುತ್ತೆ. ಅಂದರೆ ಇ ಪವರ್ ಎನ್ ಡೀಟಾನ ಯಾವ ಥರ ಬರಿಬೇಕು? ಇ ಪವರ್ ಡೀಟಾ ಹೋಲ್ ಪವರ್ ಎನ್ ಪ್ಲಸ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ ಡೀಟಾ ಹೋಲ್ ಪವರ್ ಹಾಫ್ ಇಂಟು ನೋಡಿ ಕೆ ಅಂದರೆ ಇ ಪವರ್ ಡೀಟಾ ಅಂತ. ಇಲ್ಲಿ ಕೆ ಜಾಗದಲ್ಲಿ ಇ ಪವರ್ ಡೀಟಾ ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ ಡೀಟಾ ಪ್ಲಸ್ ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ ಮೈನಸ್ ಡೀಟಾ. ಈಗ ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಹಾಫ್ ಇಂಟು z into z square minus z into e power minus theta plus z square plus into minus minus z into e power theta. Whole divided by z into z, z square plus into minus minus z e power minus theta minus into plus minus z e power theta minus into minus plus 1 e power 0 ಅಂದರೆ 1. ಈಗ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂದರೆ 2z ಸ್ಕ್ವೇರ್. ಇಲ್ಲಿ ಮೈನಸ್ ಝೆಡ್ನ ಕಾಮನ್ ತಗೊಂಡ್ರೆ ಪವರ್ ಮೈನಸ್ ಡೀಟಾ ಪ್ಲಸ್ ಪವರ್ ಡೀಟಾ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ನ ಕಾಮನ್ ತಗೊಂಡ್ರೆ ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ ಆಗುತ್ತೆ ಪ್ಲಸ್ 1. ಜ್ಞಾಪಕ ಇಟ್ಕೊಳ್ಳಿ, ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಅಂದರೆ 2 ಕಾಸ್ ಹೈಪರ್ಬೋಲಿಕ್ ಎಕ್ಸ್. ಇದೇನಾಯಿತು? ಹಾಫ್ ಇಂಟು 2z ಸ್ಕ್ವೇರ್ ಮೈನಸ್ ಝೆಡ್ ಎಕ್ಸ್ ಜಾಗದಲ್ಲಿ ಡೀಟಾ ಹಾಕ್ಕೊಳ್ಳಿ. ಇಲ್ಲಿ ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ ಅಂದರೆ 2 ಕಾಸ್ ಹೈಪರ್ಬೋಲಿಕ್ ಡೀಟಾ ಆಗುತ್ತೆ
whole divided by z square minus z 2 cos hyperbolic theta plus 1 ಆಗುತ್ತೆ. ಇದು ನೋಡಿ 2ನ ಕಾಮನ್ ತೊಗೊಂಡು ಕ್ಯಾನ್ಸಲ್ ಮಾಡಿ. ಆನ್ಸರ್ ಬಂದು z ಸ್ಕ್ವೇರ್ ಮೈನಸ್ z ಕಾಸ್ ಹೈಪರ್ಬೋಲಿಕ್ theta divided by z ಸ್ಕ್ವೇರ್ ಮೈನಸ್ 2z ಕಾಸ್ ಹೈಪರ್ಬೋಲಿಕ್ theta ಪ್ಲಸ್ 1. ಇದು ಬಂದು ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾಗೆ. ಈಗ ನೆಕ್ಸ್ಟ್ ಸೈನ್ ಹೈಪರ್ಬೋಲಿಕ್ ಎನ್ ಡೀಟಾಗೆ ನೋಡಿ. ಸೈನ್ ಹೈಪರ್ಬೋಲಿಕ್ ಎನ್ ಡೀಟಾ ಅಂದರೆ ಸೈನ್ ಹೈಪರ್ಬೋಲಿಕ್ ಎಕ್ಸ್ ಅಂದ್ರೇನು? ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಬೈ 2 ಅಂದರೆ ಇ ಪವರ್ ಎನ್ ಡೀಟಾ ಮೈನಸ್ ಇ ಪವರ್ ಮೈನಸ್ ಎನ್. ಸೈನ್ ಹೈಪರ್ಬೋಲಿಕ್ ಎನ್ ಡೀಟಾ ಇಸ್ ಈಕ್ವಲ್ ಟು ಹಾಫ್ ಇಂಟು z ಟ್ರಾನ್ಸ್ಫಾರ್ಮ್ ಇ ಪವರ್ ಎನ್ ಡೀಟಾ ಮೈನಸ್ z ಟ್ರಾನ್ಸ್ಫಾರ್ಮ್ ಇ ಪವರ್ ಮೈನಸ್ ಎನ್ ಡೀಟಾ. ಈಗ ನೋಡ್ಕೊಳ್ಳಿ, ಹಾಫ್ ಇಂಟು z ಟ್ರಾನ್ಸ್ಫಾರ್ಮ್ ಆಫ್ e power theta whole power n minus z transform e power minus theta whole power n. ಈಗ ಹಾಫ್ ಇಂಟು ಇಲ್ಲಿ ನೋಡಿ ಸೈನ್ ಹೈಪರ್ಬೋಲಿಕ್ ಎನ್ ಡೀಟಾ ಅಂದರೆ ಇದು ಫಾರ್ಮುಲಾ. z ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿದಾಗ ಹಾಫ್ ನಾಚೆ ತೊಗೊಂಡು ಇದಕ್ಕೆ z ಹಾಕಬೇಕು, ಇದಕ್ಕೆ z ಟ್ರಾನ್ಸ್ಫಾರ್ಮ್ ನೋಡಿ. ಇ ಪವರ್ ಎನ್ ಡೀಟಾ ಅಂದರೂ ಒಂದೇ, ಇ ಪವರ್ ಡೀಟಾ ಹೋಲ್ ಪವರ್ ಎನ್ ಅಂದರೂ ಒಂದೇ. ಇ ಪವರ್ ಮೈನಸ್ ಎನ್ ಡೀಟಾ ಅಂದರೂ ಒಂದು, ಇ ಪವರ್ ಮೈನಸ್ ಡೀಟಾ ಹೋಲ್ ಪವರ್ ಎನ್ ಅಂದರೂ ಒಂದು. ಇಲ್ಲಿ ಕೆ ಅಂದರೆ ಇ ಪವರ್ ಡೀಟಾ ಅಂತ ಅಂದರೆ z ಬೈ z ಮೈನಸ್ ಕೆ ಅಂದರೆ ಇ ಪವರ್ ಡೀಟಾ ಮೈನಸ್ z ಬೈ z ಮೈನಸ್ ಇ ಪವರ್ ಮೈನಸ್ ಡೀಟಾ ಆಗುತ್ತೆ. ಇಲ್ಲಿ ಕೆ z ಬೈ z ಮೈನಸ್ ಕೆ ಅಂತ ಇದು ಮಲ್ಟಿಪ್ಲೈ ಮಾಡಿ ಹೇಳಿ. ಹಾಫ್ ಇಂಟು ನೋಡಿ z ಇಂಟು z ಅಂದರೆ z ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ z ಇ ಪವರ್ ಮೈನಸ್ ಡೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ z ಇಂಟು z ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ z ಇ ಪವರ್ ಡೀಟಾ. ನೀಟಾಗಿ ಈ ಥರ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ z ಇಂಟು z ಅಂದರೆ z ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ z ಇ ಪವರ್ ಮೈನಸ್ ಡೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ z ಇ ಪವರ್ ಡೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ ಇ ಪವರ್ 0 ಅಥವಾ ಡೈರೆಕ್ಟ್ 1 ಅಂತ ಬರಿಬೋದು. ಇಲ್ಲಿ ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು. ಈಗ ನೋಡಿ ಇಲ್ಲಿ ಝೆಡ್ನ ಕಾಮನ್ ತಗೊಳ್ಳಿ. ಇ ಪವರ್ ಡೀಟಾ ಮೈನಸ್ ಇ ಪವರ್ ಮೈನಸ್ ಅಥವಾ ಮೈನಸ್ ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ ಅಂತ ಬರಿಬೋದು. ಇಲ್ಲಾಂದರೆ ಇದನ್ನು ಈಗ ಬರ್ದಿದ್ದೀನಲ್ಲ ಆ ಥರ ನಾವು ಬರಿಬೋದು. ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ನ ಕಾಮನ್ ತೊಗೊಂಡ್ರೆ ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ ಇ ಪವರ್ 0 ಅಂದರೆ 1. ಈ ಫಾರ್ಮುಲೇಸ್ ಜ್ಞಾಪಕ ಇಟ್ಕೋಬೇಕು. ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಅಂದರೆ 2 ಕಾಸ್ ಹೈಪರ್ಬೋಲಿಕ್ ಎಕ್ಸ್. ಅದೇ ಥರ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಅಂದರೆ 2 ಸೈನ್ ಹೈಪರ್ಬೋಲಿಕ್ ಎಕ್ಸ್. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು. ಇದೇನಾಗುತ್ತೆ 1/2 ಇಂಟು 2 ಸೈನ್ ಹೈಪರ್ಬೋಲಿಕ್ ಡೀಟಾ, ಕರೆಕ್ಟ್ ಅಲ್ವಾ? z ಇಂಟು 2 ಸೈನ್ ಹೈಪರ್ಬೋಲಿಕ್ 2 ಇಂಟು ಅಲ್ಲ ಸಾರಿ z ಇಂಟು 2 ಸೈನ್ ಹೈಪರ್ಬೋಲಿಕ್ ಡೀಟಾ divided by z square minus z 2 cos hyperbolic theta plus 1. 2 to cancel. Answer z sin hyperbolic theta divided by z square minus 2z cos hyperbolic theta plus 1. Answer ಅಷ್ಟೇ.